ಒಂದು ಮಹತ್ವದ ಸುದ್ದಿ ಇವತ್ತು ಸಂಜೆ ಅಮೆರಿಕದಿಂದ ಬರುವಂಥ ಸಾಧ್ಯತೆಗಳಿದೆ. ಯಾಕೋ ಈ ಯುದ್ಧವನ್ನು ನಿಲ್ಲಿಸಿಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಏನಾದರೂ ಅಮೆರಿಕ ಬರ್ತಾ ಇದೆಯಾ? ಯುದ್ಧವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂಥ ನಿರ್ಧಾರಕ್ಕೆ ಏನಾದರೂ ಅಮೆರಿಕ ಬರ್ತಾ ಇದೆಯಾ? ಇವತ್ತು ಸಂಜೆ ಒಂದು ದೊಡ್ಡ ಘೋಷಣೆ ಆಗುತ್ತೆ. ಯಾಕಂದರೆ ಇವತ್ತು ಸಂಜೆ 6:30ಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಪೀಟ್ ಹೆಗ್ಸೆತ್ ಅವರು ಕಾರ್ಯದರ್ಶಿ. ಅವ್ರು ಕರೆದಿರುವಂಥ ಇಂಪಾರ್ಟೆಂಟ್ ಮೀಟಿಂಗ್. ಯಾಕೆಂದರೆ ಹಿಂದೆ ಯಾವ ಕಾರಣದಿಂದ ನಾನು ಯುದ್ಧ ಮಾಡಿದೆ ಅಂತ ಹೇಳ್ತಾ ಇದ್ರಲ್ಲ, ಅದರಲ್ಲಿ ಈ ಪೀಟ್ ಹೆಗ್ಸೆತ್ ಹೆಸರನ್ನು ಕೂಡ ಹೇಳಿದರು ಟ್ರಂಪ್. ಪೀಟ್ ಕೂಡ ಒಂದು ಲೆಕ್ಕದಲ್ಲಿ ಕಾರಣ ಅಂತ. ಈಗ ಅದೇ ಪೀಟ್ ಹೆಗ್ಸೆತ್ ಸಂಜೆ ಒಂದು ಸುದ್ದಿಗೋಷ್ಠಿ ಕರೆದಿದ್ದಾರೆ, ಸಂಜೆ 6:30ಕ್ಕೆ. ಅಂದರೆ ಈ ಯುದ್ಧದ ರಂಪಾಟ ಇದೆಯಲ್ಲ, ಅದು ಅಮೆರಿಕದ ಒಳಗಡೆಗೂ ಕೂಡ ಬಿಸಿ ಏರಿಸ್ತಾ ಇದೆ. ಪ್ರತಿಭಟನೆಗಳಾಗ್ತಾ ಇವೆ. ಬರೀ ಅಮೆರಿಕ ಮಾತ್ರ ಅಲ್ಲ, ಈ ಸುತ್ತಮುತ್ತಲಿನ ದೇಶದಲ್ಲೂ ಕೂಡ ಪ್ರತಿಭಟನೆಗಳು, ಯುರೋಪ್ನಾದ್ಯಂತ ಪ್ರತಿಭಟನೆಗಳು. ಯಾವುದೇ ಕಾರಣಕ್ಕೂ ಯುದ್ಧ ಮಾಡಬೇಡಿ ಅಂತ. ಜೊತೆಗೆ ಅಷ್ಟಾಗಿ ಈ ಅಮೆರಿಕಕ್ಕೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ನೋಡಿ, ಜೊತೆಗಿದ್ದಂಥ ಮಿತ್ರರು ಕೂಡ ಕೈ ಕೊಟ್ಟರು, ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಯುದ್ಧವನ್ನು ಏನಾದರೂ ಲಂಬಿಸಿ ಅದನ್ನು ಜಾಸ್ತಿ ಮಾಡಿ ಮೈಮೇಲೆ ಎಳ್ಕೊಳ್ಳೋಕ್ಕಿಂತ ಇಷ್ಟು ಹಾನಿ ಮಾಡಿ ಸಾಕು, ಇಲ್ಲಿ ನಿಲ್ಲಿಸಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ರಾ ಟ್ರಂಪ್? ಹೀಗಾಗಿ ಇವತ್ತು ಕರೆದಿರುವಂಥ ಮೀಟಿಂಗ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಪದೇ ಪದೇ ಕದನ ವಿರಾಮ ಪ್ರಸ್ತಾಪ ಆಗ್ತಾ ಇದೆ. ಕಾರಣ ಏನು? ಇರಾನ್ ಬಗ್ತಾ ಇಲ್ಲ, ಅಮೆರಿಕದ ಆರ್ಥಿಕತೆ ಸರಿಯಾಗಿ ಏಟು ತಿಂತಾ ಇದೆ, ಅರಬ್ ದೇಶಗಳಲ್ಲಿರುವಂಥ ಅಮೆರಿಕ ನೆಲೆಗಳ ಮೇಲೆ ದಾಳಿಗಳು, ಪದೇ ಪದೇ ದಾಳಿಗಳಾಗ್ತಾ ಇವೆ. ಒಂದಾದ ಮೇಲೊಂದು ನಷ್ಟ ಆಗ್ತಾ ಇದೆ. ಬಹಳ ದುಬಾರಿ ಅನ್ನಿಸ್ತಾ ಇದೆ ಯುದ್ಧ. ಇದೇನೋ ಒಂದು ವಾರಕ್ಕೆ ಮುಗಿದ್ಬಿಡ್ಬೋದು, ಒಂದು ವಾರಕ್ಕೆ ನೆಲಸಮ ಆಗಿಬಿಡುತ್ತೆ. ಸರ್ವಾಧಿಕಾರಿಯನ್ನೇ ಕೊಂದಾದ ಮೇಲೆ ಒಳಗಡೆಗೆ ವಿಪರೀತವಾದಂಥ ಅಸಮಾಧಾನಗಳೆದ್ದು ಬಿಡ್ತವೆ, ಅಲ್ಲೋಲ ಕಲ್ಲೋಲ ಆಗುತ್ತೆ. ನಮಗೆ ಬೇಕಾದಂಥ ವ್ಯಕ್ತಿನ ನಾವು ಕೂಡಿಸ್ಬಿಡ್ಬೋದು, ಬೇಕಾದಂಗೆ ಅವ್ರನ್ನ ಕುಣಿಸ್ಬಿಡ್ಬೋದು. ಈ ಥರದ್ದೆಲ್ಲ ಲೆಕ್ಕಾಚಾರಗಳಿತ್ತಲ್ಲ ಅಮೆರಿಕದ್ದು, ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಜೊತೆಗೆ ಇಲ್ಲಿ ತನಕ ಅಮೆರಿಕದ ಮೇಲೆ ಒಂದು ಲೆಕ್ಕದಲ್ಲಿ ದೊಡ್ಡ ದಾಳಿ ಇದು. ಯಾಕೆಂದರೆ ಅವರ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋದೇನು ಸಾಮಾನ್ಯ ಸಂಗತಿನ? ಈ ಜೊತೆಗೆ F ಸೀರೀಸ್ ವಿಮಾನಗಳು ಕೂಡ ನೆಲ ಕಚ್ಚುತ್ತಾ ಇವೆ, ಸಾಮಾನ್ಯ ಸಂಗತಿನ ಅದು? F ಸೀರೀಸ್ ಯುದ್ಧ ವಿಮಾನಗಳನ್ನು ತಮ್ಮ ಪ್ರೈಡ್ ಅಂತ ಅಮೆರಿಕ ಭಾವಿಸುತ್ತೆ, ಅದೊಂದು ನಮ್ಮ ಲೆಗಸಿ ಅಂತ ಭಾವಿಸುತ್ತೆ. ಆದರೆ ಇದೀಗ ಬಂದಿರುವಂಥ ವರದಿಗಳ ಪ್ರಕಾರ ಈಗ F ಸೀರೀಸ್ ಯುದ್ಧ ವಿಮಾನಗಳು ಕೂಡ ನೆಲ ಕಚ್ಚುತ್ತಾ ಇವೆ. ಹೀಗಾಗಿ ಹೊರ್ಮುಜ್ ಓಪನ್ ಆಗುತ್ತೋ ಬಿಡುತ್ತೋ, ಎಂಡ್ ಮಾಡಿಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಏನಾದರೂ ಅಮೆರಿಕ ಬಂದಿದೆಯಾ? ಬಂದಿದೆ ಅನ್ನುತ್ತವೆ ಮೂಲಗಳು. ಟ್ರಂಪೇ ಖುದ್ದಾಗಿ ಹೇಳಿದ್ದಾರೆ, ಆದಷ್ಟು ಬೇಗ ನಾವು ಯುದ್ಧವನ್ನು ಅಂತ್ಯಗೊಳಿಸ್ತೀವಿ ಅಂತ. ನಮಗೆ ಈ ಹೊರ್ಮುಜ್ ಜಲಸಂಧಿ ತೆರೆಯೋದು ಬಿಡೋದು ಅದೆಲ್ಲ ನಮಗೆ ಅನಿವಾರ್ಯ. 6 ವಾರದ ಗಡುವಿನಲ್ಲೇ ಯುದ್ಧಕ್ಕೆ ಬ್ರೇಕ್ ಹಾಕಬೇಕು ಅಂತ. ಯುದ್ಧ ವಿಸ್ತರಣೆ ಆಗಬಾರದು, ನಮ್ಮ ಉದ್ದೇಶ ಯುದ್ಧದ ವಿಸ್ತರಣೆ ಅಲ್ಲ ಅಂತ ಟ್ರಂಪ್ ಹೇಳ್ತಿರೋದರ ಅರ್ಥ ಏನು? ಅಂದರೆ ಒಳಗಿಂದೊಳಗೆ ಏನಾದರೂ ಟ್ರಂಪ್ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರಾ? ಅಮೆರಿಕದ ಅಧ್ಯಕ್ಷರ ಹೊಸ ನಿರ್ಧಾರ ಏನಾಗಿರುತ್ತೆ? ಯುದ್ಧಕ್ಕೇ ಪೂರ್ಣ ವಿರಾಮ ಹಾಕಬೇಕು ಅಂತ ಏನಾದರೂ ತೀರ್ಮಾನಕ್ಕೆ ಬಂದಿದ್ದಾರಾ? ಇದು ಸಂಗತಿ. ಆದರೆ ಯುದ್ಧ ಏನೋ ಶುರು ಆಗ್ಬಿಡ್ತು, ಅಮೆರಿಕ ಯುದ್ಧ ಶುರು ಮಾಡ್ತು, ನಿರಂತರವಾಗಿ ಕಂಟಿನ್ಯೂ ಮಾಡ್ತಾ ಇದೆ. ಪ್ರಶ್ನೆ ಬೇರೆ, ಇರಾನ್ ತಗ್ಗುತ್ತಿಲ್ಲ ಬಗ್ಗುತ್ತಿಲ್ಲ. ಇರಾನ್ ಏನು ಅಂದರೆ ಅದು ನಿರಂತರವಾಗಿ ಯುದ್ಧ ಮಾಡ್ತಾನೇ ಇದೆ.